Today's class we are going to study the lesson whatever we do which is written by Clifford Martis. ಇವತ್ತಿನ ಈ ಒಂದು ಕ್ಲಾಸ್ ಒಳಗೆ ನಾವು ವಾಟೆವರ್ ವಿ ಡು ಅನ್ನೋ ಒಂದು ಪಾಠವನ್ನು ಕಲಿಯೋಣಂತ. ಇದನ್ನು ಬರೆದವರು ಯಾರಂತಂದ್ರೆ ಕ್ಲಿಫೋರ್ಡ್ ಮಾರ್ಟಿಸ್. So just by listening to the topic, just by seeing the title, we will come to know that whatever we do means whatever we do, how we have to do, that is explained in this lesson. ಈ ಒಂದು ಟೈಟಲನ್ನು ನೋಡಿದ ತಕ್ಷಣ ಕೇಳಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ವಾಟ್ ಎವರ್ ವಿ ಡು ಅಂತಂದ್ರೆ ನಾವೇನೇ ಮಾಡಲಿ, ಸೊ ನಾವೇನೇ ಮಾಡೋದಿರಲಿ ಅದು ಯಾವ ರೀತಿ ಮಾಡಬೇಕನ್ನೋ ಒಂದು ರೀತಿಯನ್ನು ಎದ್ರೊಳಗೆ ಈ ಒಂದು ಲೆಸನ್ ಒಳಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ಅದನ್ನು ಯಾವ ರೀತಿ ನಾವು ಒಂದು ಕೆಲಸವನ್ನು ಮಾಡಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಲಿಯೋಣಂತ. ನಾವು ಲೆಟ್ ಅಸ್ ಮೂವ್ ಟು ನೋ ಅಬೌಟ್ ದ ಆಥರ್. ಇನ್ನು ಈ ಲೆಸನ್ನನ್ನು ಬರೆದವರು ಕ್ಲಿಫೋರ್ಡ್ ಮಾರ್ಟಿಸ್. ಅವ್ರ ಬಗ್ಗೆ ಕೆಲವು ಒಂದು ಇನ್ಫಾರ್ಮೇಷನನ್ನು ನೋಡೋಣಂತ. ಓಪನ್ ಪೇಜ್ ನಂಬರ್ 86. ನೋ ಅಬೌಟ್ ದ ಆಥರ್. About the author, Clifford Martis is a Christian by birth, a socialist by choice, and a lawyer by profession. He studied in Don Bosco High School, Lonavala, Pune in 1969. He lives in Mumbai. His hometown is Mahim in Maharashtra. He works with Every Child, Our Child organization to bring happiness on every child's face. He is an RTI activist. So now Clifford Martis, he is a Christian and he is a socialist, he is a lawyer by a profession. Clifford Martis ಕ್ರಿಶ್ಚಿಯನ್ ಇದ್ದಾರೆ, ಇವರು ಸೋಷಿಯಲಿಸ್ಟ್ರು ಸಹಿತ ಅಂದ್ರೆ ಸಮಾಜಕ್ಕೋಸ್ಕರ ಹೆಲ್ಪ್ನೂ ಮಾಡ್ತಾರೆ, ಸಮಾಜ ಸೇವೆಯನ್ನು ಮಾಡ್ತಾರೆ. ನೆಕ್ಸ್ಟ್ ಅವರು ಲಾಯರು ಆಗಿದ್ದಾರೆ. He studied in Don Bosco High School, Lonavala, Pune in 1969. So he completed his high school from the Bosco School and Don Bosco School, and it is in Pune, Lonavala. ಅದು ಡಾನ್ ಬಾಸ್ಕೋ ಸ್ಕೂಲ್ ನಿಂತ್ರೆ ತಮ್ಮ ಹೈಸ್ಕೂಲನ್ನು ಕಂಪ್ಲೀಟ್ ಮಾಡ್ಕೋತಾರೆ. ಆ ಒಂದು ಸ್ಕೂಲ್ ಒಳಗೆ ಅದು ಪೂನಾದಲ್ಲಿದೆ. ಹಿ ಲಿವ್ಸ್ ಇನ್ ಮುಂಬೈ. ಹಿಸ್ ಹೋಮ್ ಟೌನ್ ಈಸ್ ಮಾಹಿಮ್ ಇನ್ ಮಹಾರಾಷ್ಟ್ರ. ಸೊ ಹಿ ಲಿವ್ಸ್ ಇನ್ ಮುಂಬೈ, ಹಿಸ್ ಹೋಮ್ ಟೌನ್ ಈಸ್ ಮಾಹಿಮ್, ಮಹಾರಾಷ್ಟ್ರ. ನೋಡ್ರಿ, ಅವರು ಮುಂಬೈಯಲ್ಲಿ ಇರ್ತಾರೆ. ಸೊ ಮಾಹಿಮ್ ಅವರು ಹೋಮ್ ಟೌನ್ ಆಗಿದೆ ಮಹಾರಾಷ್ಟ್ರದಲ್ಲಿ. ಹಿ ವರ್ಕ್ಸ್ ವಿತ್ ಎವ್ರಿ ಚೈಲ್ಡ್ ಅವರ್ ಚೈಲ್ಡ್ ಆರ್ಗನೈಸೇಷನ್ ಟು ಬ್ರಿಂಗ್ ಹ್ಯಾಪಿನೆಸ್ ಆನ್ ಎವ್ರಿ ಚೈಲ್ಡ್ಸ್ ಫೇಸ್. ಇವರು ತಮ್ಮ ಒಂದು ಆರ್ಗನೈಸೇಷನ್ ಇದೆ. ಸೊ ಆ ಒಂದು ಆರ್ಗನೈಸೇಷನ್ ಒಳಗೆ ಇವರು ಕೆಲಸ ಮಾಡ್ತಾರೆ. ಯಾವ ಆರ್ಗನೈಸೇಷನ್ ಅಂತಂದ್ರೆ ಎವ್ರಿ ಚೈಲ್ಡ್ ಅವರ್ ಚೈಲ್ಡ್. ಸೊ ಆ ಒಂದು ಆರ್ಗನೈಸೇಷನ್, ಸಂಘಟನೆ ಅಂತ ಏನು ಹೇಳ್ತೀವಿ, ಆ ಒಂದು ಆರ್ಗನೈಸೇಷನ್ ಕೂಡಿ ಇವರು ಕೆಲಸ ಮಾಡ್ತಾರೆ. ಯಾಕಂತಂದ್ರೆ ಪ್ರತಿಯೊಂದು ಮಗುವಿನ ಮುಖದಲ್ಲಿ ನಗು ಬರಲಿ, ಅವನ ಮುಖದಲ್ಲಿ ಸಂತೋಷ ಇರಲಿ ಅನ್ನೋ ಒಂದು ಕಾರಣಕ್ಕೆ ಇವರು ಆ ಒಂದು ವರ್ಕನ್ನು ಮಾಡ್ತಾರೆ. ಆಮೇಲೆ ಇವರು RTI ಆ್ಯಕ್ಟಿವಿಸ್ಟು ಹೌದು. ಸೊ ಹಿ ಈಸ್ ಅ RTI ಆ್ಯಕ್ಟಿವಿಸ್ಟ್. ನಾವು ಲೆಟ್ ಅಸ್ ಮೂವ್ ಟು ದ ಲೆಸನ್ ವಾಟ್ ಎವರ್ ವಿ ಡು. ಸಿ, before you read, so here your teacher will read the following dialogues. Listen to the dialogues. Here there are some dialogues. Let us see. Why are you so dull like a lamb? Then B, what's that to you? A, do you lose anything by saying it? B, well, I have lost my money. Can you get it? A, I know you are always irresponsible. B, keep your mouth shut, will you? Then now here again the same statements are given here. Let us see. A, you are a bit down. May I know why? B, Chetan, my purse is stolen. A, really sorry. If you don't mind, I will lend you money. B, no thanks. So thanks a lot, but I don't need it now. A, all right, don't let it bother you too much. B, you're right anyway. I feel better with your encouraging words. Which dialogue do you think is more polite worded? Discuss with your partner. See. Now, so here there are two different kinds of statements regarding the same topic in A and B, and you have seen that, you have read now, and you have to find out which is a more polite one. ಇಲ್ಲಿ A
ಪಾರ್ಟ್ ಅಂಥೇಳಿ ಬಾಕ್ಸ್ ಒಳಗೆ ಕೆಲವಷ್ಟು ಸೆಂಟೆನ್ಸ್ಗಳನ್ನು ಕೊಟ್ಟಿದ್ದಾರೆ, ಇನ್ನು ಬಿ ಇದ್ರೊಳಗೆ ಕೆಲವಷ್ಟು ಸೆಂಟೆನ್ಸ್ಗಳನ್ನು ಕೊಟ್ಟಿದ್ದಾರೆ. ಎರಡೂ ಸೆಂಟೆನ್ಸ್ ಏನು ಮಾತನಾಡ್ತಾ ಇದ್ದಾರಲ್ಲ ಅಲ್ಲಿ ಟಾಪಿಕ್ ಒಂದೇ ಆಗಿದೆ, ಆದರೆ ಮಾತನಾಡುವಂಥ ಶೈಲಿ, ಮಾತನಾಡುವಂಥ ಭಾಷೆ ಅದು ಚೇಂಜ್ ಆಗಿದೆ. ಹಾಗಾದರೆ ನಿಮ್ಮ ಪ್ರಕಾರ ಯಾವ ಭಾಷೆ ಅತಿ ವಿನಮ್ರವಾಗಿ ಮಾತಾಡ್ದಂಥದ್ದಾವು ಆ ಒಂದು ಸೆಂಟೆನ್ಸ್ಗಳ ಬಗ್ಗೆ ನೀವು ಚರ್ಚೆ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಅಕಾರ್ಡಿಂಗ್ ಟು ಯು ವಿಚ್ ಈಸ್ ಪೊಲೈಟ್ ಯು ಹ್ಯಾವ್ ಟು ಡಿಸ್ಕಸ್ ಆನ್ ಇಟ್. So we will discuss in this chapter so how we have to do the works in a better way. Whatever we do, Clifford Martis, whatever we do, let's try to do it better. Our actions, our words, whatever it is, let us try to do it better. Success, they say, is a journey, not a destination. We can say progress also is a journey and not a destination. Therefore, we need not feel complacent that we are doing fine. We must constantly be on the outlook for better performance. So here, what our author is trying to tell us, what we have to do in a better way, let us see. See here, whatever we do, let's try to do it better. So our author Clifford Martis, he is saying to us, let's try to do whatever we want to do in a better way. ನಮ್ಮ ಆಥರ್ ಕ್ಲಿಫೋರ್ಡ್ ಮಾರ್ಟಿಸ್ ಹೇಳ್ತಾರೆ, ನಾವು ಏನೇ ಕೆಲಸವನ್ನು ಮಾಡಬೇಕಾದ್ರೆ ಆ ಕೆಲಸವನ್ನು ಒಂದು ಒಳ್ಳೆಯ ರೀತಿ ಒಳಗೆ ಮಾಡೋಣಂತ. ವಾಟ್ ಎವರ್ ವಿ ಡೂ, ಲೆಟ್ಸ್ ಟ್ರೈ ಟು ಡೂ ಇನ್ ಅ ಬೆಟರ್ ವೇ, ವೆದರ್ ಇಟ್ ಮೇ ಬಿ ಅವರ್ ಸ್ಪೀಚ್, ವೆದರ್ ಇಟ್ ಮೇ ಬಿ ಆ್ಯಕ್ಷನ್ or whether it may be any work, let's try to do it in a better way. ನಮ್ಮ ಮಾತನಾಡೋದ್ರೊಳಗಿರಲಿ, ನಮ್ಮ ಬಿಹೇವಿಯರ್ ಒಳಗಿರಲಿ, ಅಥವಾ ಇನ್ನು ಬೇರೆ ಯಾವುದೋ ಕೆಲಸದೊಳಗಿರಲಿ, ಆ ಎಲ್ಲ ಕೆಲಸವನ್ನು ಒಂದು ಒಳ್ಳೆಯ ರೀತಿ ಒಳಗೆ ನಾವು ಮಾಡೋಣ ಅಂಥೇಳಿ ಇಲ್ಲಿ ಕ್ಲಿಫೋರ್ಡ್ ಮಾರ್ಟಿಸ್ ಹೇಳ್ತಾರೆ. ಅವರ್ ಆ್ಯಕ್ಷನ್ಸ್, ಅವರ್ ವರ್ಡ್ಸ್, ವಾಟ್ ಎವರ್ ಇಟ್ ಈಸ್, ಲೆಟ್ಸ್ ಟ್ರೈ ಟು ಡೂ ಇಟ್ ಬೆಟರ್. ಸಿ, our actions, whatever the work we do, whatever the behavior we show towards other, or whatever we speak, so let's try to do it in a better way. ನೋಡ್ರಿ, ನಮ್ಮ ಮಾತಿನಲ್ಲಿ, ನಮ್ಮ ಬಿಹೇವಿಯರ್ ಒಳಗೆ, ಸೊ ನಾವು ಯಾವ ರೀತಿ ಬೇರೆಯವ್ರ ಜೋಡಿ ವರ್ತನೆ ಮಾಡ್ತೀವಿ ಅದೇ ಇರಲಿ, ಅಥವಾ ಇನ್ನು ಮನೆಯೊಳಗೆ ಕೆಲಸ ಮಾಡೋದಿರಲಿ, ಹೊರಗಡೆ ಕೆಲಸ ಮಾಡೋದಿರಲಿ, ಅದು ಏನೇ ಇರಲಿ, ನಾವು ಯಾವುದೇ ಕೆಲಸ ಮಾಡಲಿ, ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಅದು ಅತಿ ಮಹತ್ವವಾಗುತ್ತಿರಲಿ ಅಥವಾ ಅದು ಸಾಮಾನ್ಯವಾಗಿರಲಿ, ಎಂಥದೇ ಕೆಲಸ ಇರಲಿ, ಅದನ್ನು ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಮಾಡೋಕ್ಕೆ ಪ್ರಯತ್ನ ಪಡೋಣ ಅಂಥೇಳಿ ಇಲ್ಲಿ ಕ್ಲಿಫೋರ್ಡ್ ಮಾರ್ಟಿಸ್ ಹೇಳ್ತಾರೆ. ಸೊ ಹಿ ಈಸ್ ಸೇಯಿಂಗ್ ದಟ್ ಲೆಟ್ಸ್ ಟ್ರೈ ಟು ಡೂ it in a better way. What is that? To try. So by trying only we will become a better person. So let's try to do whatever we want to do in a better way. Success, they say, is a journey and not a destination. So they means someone says that, people say that success, so it is a journey, it's not a destination. So success, so it is a journey, you have to travel on, you have to move on to reach success. So success is not a destination. ನೋಡ್ರಿ, ಇಲ್ಲಿ ಕ್ಲಿಫೋರ್ಡ್ ಮಾರ್ಟಿಸ್ ಹೇಳ್ತಾರೆ, ಕೆಲವ್ರು ಹೇಳ್ತಾರೆ ಏನಂತಂದ್ರೆ ಸಕ್ಸಸ್ ಏನಿದೆಯಲ್ಲ ಅದು ಒಂದು ದಾರಿ ಆಗಿದೆ, ಜರ್ನಿ ಆಗಿದೆ, ಅದು ಒಂದು ಪ್ರಯಾಣ ಆಗಿದೆ, ಆದರೆ ಅದು ಒಂದು ಡೆಸ್ಟಿನೇಷನ್ ಆಗಲಿಲ್ಲ, ಡೆಸ್ಟಿನೇಷನ್ ಅಲ್ಲ ಅಂತ ಹೇಳ್ತಾರೆ. We can say progress also is a journey and not a destination. See, here Clifford Martis, he is saying that, so not only for success, let us say to the progress also. Progress is a journey but not a destination. He says that progress, so it is a journey, always we have to travel to reach the destination. So destination means aim here. So to reach that aim we have to go on traveling. So it is without progress we cannot get whatever we want. ನೋಡ್ರಿ, ಇಲ್ಲಿ ಪ್ರೋಗ್ರೆಸ್ ಏನಿದೆಯಲ್ಲ ಅದು ನಾವು ಡೆಸ್ಟಿನೇಷನ್ಗೆ ಹೋಲಿಸಬಾರ್ದು. ಸೊ ಪ್ರೋಗ್ರೆಸ್ ಅನ್ನೋದು ಸಹಿತ ಒಂದು ಪ್ರಯಾಣವಾಗಿದೆ, ಅದನ್ನು ನಾವು ದಿನನಿತ್ಯ ಮಾಡ್ತಾ ಹೋದಾಗ ನಾವು ಪ್ರೋಗ್ರೆಸ್ಸಿಂಗ್ ಆಗ್ತೀವಿ. ಸೊ ದಿನನಿತ್ಯ ಮಾಡಿದಾಗ ನಾವು ಒಂದು ಗುರಿಯನ್ನು ತಲುಪ್ತೀವಿ ಅಂಥೇಳಿ ಕ್ಲಿಫೋರ್ಡ್ ಮಾರ್ಟಿಸ್ ಹೇಳ್ತಾರೆ ಇಲ್ಲಿ. Therefore we need not feel complacent that we are doing fine. See, therefore, so progress in the sense, if today you are at the first stage, tomorrow you will reach the second stage.
and the next day you will reach the third stage. Like this, so life has different kinds of stage, and in each and every stage you have to do whatever you are doing in a better way. So in each and every stage you shouldn't feel that it's satisfactory to me, whatever I have done, it's okay. So don't feel satisfactory, just go on progressing in your life. ಇಲ್ಲಿ ಕ್ಲಿಫೋರ್ಡ್ ಮಾರ್ಟಿಸ್ ಅತಿ ಸುಂದರವಾಗಿ ಹೇಳ್ತಾರೆ ಏನಂತಂದ್ರೆ, ನಮ್ಮ ಜೀವನ ಒಂದು ಮೆಟ್ಲಿದ್ದಂಗೆ, ಹೌದಾ? ಮೊದಲನೇ ಮೆಟ್ಲು ಹತ್ತುತ್ತೀವಿ, ತದನಂತರ ಎರಡನೇದು, ಮೂರನೇದು, ಈ ರೀತಿ ಮೆಟ್ಲುಗಳನ್ನು ಹತ್ತುವಂಥ ಒಂದು ಪ್ರಯಾಣ ಮಾಡಬೇಕು, ಪ್ರೋಗ್ರೆಸ್ ಮಾಡಬೇಕು, ಹೌದಾ? ಅದನ್ನು ಬಿಟ್ಟು ನಾವು ಇವತ್ತೇನೋ ಕೆಲಸ ಮಾಡಿನಲ್ಪ, ಅದು ನಾನು ಒಂದು ಒಳ್ಳೆಯ ರೀತಿ ಒಳಗೆ ಮಾಡೀನಿ, ಸೊ ಇದು ನನಗೆ ಸಾಕು, ಇಷ್ಟೇ ಸಾಕು ಇವತ್ತಿನ ಕೆಲಸ, ಈ ರೀತಿ ಮಾಡಬಾರ್ದು. ಏನೇ ಕೆಲಸ ಮಾಡಿರಿ, ಮನಸ್ಸು ಕೊಟ್ಟು ಮಾಡಿರಿ, ಸರಿಯಾದ ರೀತಿ ಒಳಗೆ ಮಾಡಿರಿ, ಒಳ್ಳೆಯ ರೀತಿ ಒಳಗೆ ಮಾಡೋಕ್ಕೆ ಪ್ರಯತ್ನ ಪಡ್ರಿ ಅಂಥೇಳಿ ಕ್ಲಿಫೋರ್ಡ್ ಮಾರ್ಟಿಸ್ ಹೇಳ್ತಾರೆ. So don't have a mindset that it is satisfactory, whatever I have done, it is fine. ನೋಡ್ರಿ, ಎಂಥ ಒಂದು ಮನೋಭಾವನೆ ವಿಚಾರವನ್ನು ಇಡಬಾರ್ದು ನಮ್ಮಲ್ಲಿ ಅಂತಂದರೆ, ಇವತ್ತೇನೇ ಕೆಲಸ ಮಾಡಿನಲ್ಲ, ಸಾಕು ಬಿಡಪ್ಪ, ಇದಕ್ಕಿಂತ ಹೆಚ್ಚಿಗೆ ನನ್ನ ಕೈಲಿಂದ ಏನಾಗುತ್ತೆ, ಆ ಒಂದು ಮನೋಭಾವನೆ ಇಟ್ಕೋಬೇಡ್ರಿ. ಪ್ರತಿದಿನ ನೀವು ಅದನ್ನು ಒಳ್ಳೆಯ ರೀತಿ ಒಳಗೆ ಮಾಡುವಂಥ ಪ್ರಯತ್ನ ಪಡ್ರಿ ಅಂತ ಹೇಳ್ತಾರೆ. ವಿ ಮಸ್ಟ್ ಕಾನ್ಸ್ಟೆಂಟ್ಲಿ ಬಿ ಆನ್ ದ ಔಟ್ಲುಕ್ ಫಾರ್ ಬೆಟರ್ ಪರ್ಫಾರ್ಮೆನ್ಸ್. ಸಿ, ವಿ ಮಸ್ಟ್ ಬಿ ಲಾಯಲ್. We must have a continuity in our work. So to get our performance better, we have to work and work and work. So for a better result, what we have to do, we have to work hard, we have to continue our work. ನೋಡ್ರಿ, ನಮ್ಗೆ ಒಂದು ಒಳ್ಳೆಯ ರಿಸಲ್ಟ್ ಬೇಕಂತಂದ್ರೆ, ನೀವೇನೋ ಕೆಲಸ ಮಾಡಿದ್ರಿ, ಅದರದ್ದು ಪರಿಣಾಮ ಸರಿಯಾಗಿ ಬರಬೇಕಾದ್ರೆ, ಸೊ ನೀವೇನು ಮಾಡಬೇಕಲ್ಲಿ, ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕ್ ಯಾವ ರೀತಿ ಒಳಗೆ ಮಾಡಬೇಕು, ಇವತ್ತು ಮಾಡಿನಪ್ಪ ಇದಿಷ್ಟ ಸಾಕು, ಆ ರೀತಿ ಮಾಡುವಂಥದ್ದಿಲ್ಲ. ಸೊ ಹಾರ್ಡ್ ವರ್ಕ್ ಯಾವ ರೀತಿ ಇರಬೇಕು, ಪ್ರತಿನಿತ್ಯ ನಾನು ಅದನ್ನು ನಾಳೆ ಇವತ್ತು ಈ ಕೆಲಸ ಮಾಡಿನಲ್ಲ, ಇದೇ ಕೆಲಸ ನಾಳೆ ಒಂದು ಬೇರೆ ರೀತಿಯಲ್ಲಿ ಮಾಡ್ತೀನಿ, ಒಳ್ಳೆಯ ರೀತಿಯಲ್ಲಿ ಮಾಡ್ತೀನಿ ಅಂಥೇಳಿ ಆ ಛಲ ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾರೆ. ಸೊ ನಿರಂತರವಾಗಿ ನಮ್ಮ ಕೆಲಸದೊಳಗೆ ನಾವು ತೊಡಗಿರಬೇಕು. Now let us see the next paragraph. If I want to thank someone, I can say thanks. But suppose I say thanks a lot, wouldn't it be better? Depending upon the time and situation, we can try and improve this even further and say, I am very grateful to you, or you have been of great help. I thank you from the bottom of my heart, and so on. See, again our author Clifford Martis, so he is explaining in a beautiful way that how we can thank a person in a better way. ಸೊ ವಾಟ್ ಆರ್ ದ ವೇಸ್ ಆಫ್ ಥ್ಯಾಂಕಿಂಗ್ ಅ ಪರ್ಸನ್ ಇನ್ ಅ ಬೆಟರ್ ವೇ. ನೋಡಿರಿ, ಕ್ಲಿಫೋರ್ಡ್ ಮಾರ್ಟಿಸ್ ಅವ್ರು ಎಷ್ಟು ಸುಂದರವಾಗಿ ನಮಗೇನು ಕಲಿಸ್ಕೊಡ್ತಾರಂತಂದ್ರೆ, ನಾವು ಯಾವ ರೀತಿ ಕೆಲಸವನ್ನು ಮಾಡುವಂಥ ಒಂದು ರೀತಿ ಒಳ್ಳೆಯ ರೀತಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇಲ್ಲಿ ಏನು ಹೇಳ್ತಾರಂತಂದ್ರೆ, ಯಾರೋ ನಿಮ್ಮ ಒಂದು ಕೆಲಸವನ್ನು ಕೊಟ್ಟಿರ್ತಾರೆ ಅಥವಾ ನಿಮ್ಗೊಂದು ಹೆಲ್ಪ್ ಮಾಡಿದ್ದಾರೆ, ಅವ್ರನ್ನ ನೀವು ಥ್ಯಾಂಕ್ಸ್ ಹೇಳಬೇಕು, ಧನ್ಯವಾದಗಳನ್ನು ಸಲ್ಲಿಸಬೇಕು. ಹಾಗಾದರೆ ಆ ಧನ್ಯವಾದ ಯಾವ ರೀತಿ ಸಲ್ಲಿಸಬೇಕು, ಅದು ಒಂದು ಒಳ್ಳೆಯ ರೀತಿ ಒಳಗೆ ಸಲ್ಲಿಸಬೇಕು. ಆ ಒಳ್ಳೆಯ ರೀತಿಗೆ ನೀವು ಅವ್ರೇನು ಕೊಟ್ಟಾರ, ಕೆಲವೊಂದು ಎಕ್ಸಾಂಪಲ್ ಕೊಟ್ಟಾರ, ಥ್ಯಾಂಕ್ಸ್ ಯಾವ ರೀತಿ ಹೇಳ್ಬೋದು ನಾವು ಅಂತಂದು. ಇಫ್ ಐ ವಾಂಟ್ ಟು ಥ್ಯಾಂಕ್ ಸಮ್ ಒನ್, ಐ ಕ್ಯಾನ್ ಸೇ ಥ್ಯಾಂಕ್ಸ್. ಸಿ, if someone helps me, then if I want to say thanks to that person, I just say thanks. ಯಾರಾದರೂ ನಮ್ಗೆ ಹೆಲ್ಪ್ ಮಾಡಿದ್ರು ಅಂತಂದರೆ ನಾವೇನು ಮಾಡ್ತೀವಿ, ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಬಟ್ ಸಪೋಸ್ ಐ ಸೇ ಥ್ಯಾಂಕ್ಸ್ ಅ ಲಾಟ್, ವುಡಂಟ್ ಇಟ್ ಬಿ ಬೆಟರ್? ಸಿ, suppose just imagine, instead of saying thanks, if I say that, so thanks a lot, wouldn't it be a better way? See, just thank. So it is a simple way, but whereas if I add thanks a lot, then it will be a very beautiful thanks given by me to one who has helped me. So it is a better way to say thanks to someone. ನೋಡ್ರಿ, ಅವ್ರು ಹೇಳ್ತಾರೆ, ಯಾರಾದರೂ ನನಗೆ ಹೆಲ್ಪ್ ಮಾಡಿದರೆ ಕೇವಲ ಧನ್ಯವಾದ ಅಂತ ಹೇಳಿಬಿಡ್ತೀವಿ, ಹೌದಾ, ಥ್ಯಾಂಕ್ಸ್ ಅಂತ ಹೇಳಿಬಿಡ್ತೀವಿ. ಆದರೆ ಅದಕ್ಕಿಂತ ಅತಿ ಸುಂದರವಾಗಿ ಆ ಥ್ಯಾಂಕ್ಸನ್ನು ಯಾವ ರೀತಿ ಹೇಳ್ಬೋದು ನಾವು, ಥ್ಯಾಂಕ್ಸ್ ಅ ಲಾಟ್ ಅಂಥೇಳಿ ಹೇಳ್ಬೋದು ನಾವು. ಸೊ ಈ ರೀತಿ ನಾವು ಬೇರೆಯವ್ರು ಏನೇ ಮಾತಾಡಲಿ ಅಥವಾ ಯಾವುದೇ ಕೆಲಸ ಮಾಡಲಿ, ಅದು ಒಳ್ಳೆಯ ರೀತಿ ಒಳಗೆ ಮಾಡಬೇಕು ಅಂಥೇಳಿ ಕ್ಲಿಫೋರ್ಡ್ ಮಾರ್ಟಿಸ್ ಹೇಳ್ತಾರೆ.
Depending upon the situation, depending upon the time and situation, we can try and improve this even further and say, I am grateful to you. See, so depending on the time, depending on the situation, you can improve thanks a lot, and you can say that I am grateful for you, I am grateful to you, you can say. ನೋಡ್ರಿ, ಅವರು ಕ್ಲಿಫೋರ್ಡ್ ಮಾರ್ಟಿಸ್ ಅವ್ರು ಹೇಳ್ತಾರೆ, ಕೇವಲ ಥ್ಯಾಂಕ್ಸ್ ಅ ಲಾಟ್ ನಿಮ್ಗೆ ಬ್ಯಾಡ್ ಅನ್ನಿಸ್ತದ, ಅಥವಾ ಸಂದರ್ಭಕ್ಕೆ ತಕ್ಕಂತ ನೀವೇನಾದರೂ ಬೇರೆಯವ್ರನ್ನ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕಂತಂದರೆ ಥ್ಯಾಂಕ್ಸ್ ಅ ಲಾಟ್ ಬದಲಿನೂ ನೀವೇನು ಹೇಳ್ಬೋದು, ಐ ಆಮ್ ಗ್ರೇಟ್ಫುಲ್ ಟು ಯು. ಸೊ ಐ ಆಮ್ ಗ್ರೇಟ್ಫುಲ್ ಟು ಯು ಅಂತಲೂ ನೀವು ಹೇಳ್ಬೋದು. ಆರ್ ಯು ಹ್ಯಾವ್ ಬೀನ್ ಆಫ್ ಗ್ರೇಟ್ ಹೆಲ್ಪ್. So otherwise you can even say, you can say thanks in this way also. How? You have been of great help. Instead of saying thanks, you can say you have been of great help. ನೋಡ್ರಿ, ನೀವು ಥ್ಯಾಂಕ್ಸ್ ಅ ಲಾಟ್ ಅನ್ನೋ ಬದಲಿ ಅಥವಾ ಐ ಆಮ್ ಗ್ರೇಟ್ಫುಲ್ ಟು ಯು ಅಂತ ಹೇಳೋ ಬದಲಿ ಇನ್ನೊಂದು ರೀತಿಯಲ್ಲಿ ಥ್ಯಾಂಕ್ಸ್ ಯಾವ ರೀತಿ ಹೇಳ್ಬೋದು ಅಂತಂದ್ರೆ, ಯು ಹ್ಯಾವ್ ಬೀನ್ ಆಫ್ ಗ್ರೇಟ್ ಹೆಲ್ಪ್. I thank you from the bottom of my heart, and so on. So even you can say thanks by saying these words, that is, I am grateful for you from bottom of my heart. I thank you from the bottom of my heart. ನೋಡ್ರಿ, ನನ್ನ ಹೃದಯಪೂರ್ವಕವಾಗಿ ನಿನ್ಗೆ ಧನ್ಯವಾದವನ್ನು ಸಲ್ಲಿಸ್ತೀನಿ, ನಿನ್ಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಸೊ ಇಂಥ ಎಲ್ಲ ವರ್ಡ್ಸ್ಗಳನ್ನು ಕೇವಲ ಧನ್ಯವಾದ ಅಷ್ಟೇ ಹೇಳಲಾರ್ದು ನಾವು ಈ ರೀತಿಯೂ ಸಹಿತ ಒಂದು ಧನ್ಯವಾದ ಸಂದರ್ಭಕ್ಕೆ ತಕ್ಕಂತ ಸರಿಯಾದ ರೀತಿಯಲ್ಲಿ, ಒಳ್ಳೆಯ ರೀತಿಯಲ್ಲಿ ಬೇರೆಯವ್ರ ಜೋಡಿ ಮಾತನಾಡಬಹುದು ಅಂಥೇಳಿ ಕ್ಲಿಫೋರ್ಡ್ ಮಾರ್ಟಿಸ್ ಹೇಳ್ತಾರೆ. ದಿಸ್ ಈಸ್ ಅ ಸಿಂಪಲ್ ಕೇಸ್ ಆಫ್ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್. ಬಟ್ when we think a little more, we can learn to do or say anything in a better way by giving some thought to our action or speech. I had an appointment with a person who was senior to me in our erstwhile company. I was a bit late and trying to make amends. I said, I am sorry I made you wait. Oh, it's okay, he said, and added, it is a pleasure waiting for you. I felt flattered. One might argue that the other person might have said it without any thinking. Even then, I would say that I like to hear such statements unless, of course, they were said sarcastically. So here let us see our author Clifford Martis. So he is sharing his experience with us. He is sharing an incident with us. What is that incident? Let us see. This is a simple case of expressing gratitude. So saying thanks a lot, it is just a simple way to say thanks. ನೋಡ್ರಿ, ಕೇವಲ ಧನ್ಯವಾದ ಅಂತ ಹೇಳೋದು, ಥ್ಯಾಂಕ್ಸ್ ಅಂತ ಹೇಳೋದು ಅದು ಸಿಂಪಲ್ ವೇ. ಯಾರಿಗಾದ್ರೂ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಬೇಕಾದ್ರೆ ಅವರ ಮಾಡಿರುವಂಥ ಹೆಲ್ಪಿಗೆ ನಾವು ಧನ್ಯವಾದ ಹೇಳೋದು ಒಂದು ಸಾಧಾರಣವಾಗಿರುವಂಥ ಒಂದು ರೀತಿ ಅಂತ ಹೇಳ್ತಾರೆ. ಬಟ್ ವೆನ್ ವಿ ಥಿಂಕ್ ಅ ಲಿಟಲ್ ಮೋರ್, ವಿ ಕ್ಯಾನ್ ಲರ್ನ್ ಟು ಡೂ or say things in a better way by giving some thought to our action or speech. See, so if whatever we are doing, so it is a simple way, but we think, so if we have an idea to do it in a better way, then we can give a plus point to our action and speech. We can talk in a better way, we can act in a better way. ನೋಡ್ರಿ, ಇಲ್ಲಿ ಕವಿ ಹೇಳ್ತಾರೆ, ನಾವು ಯಾರನ್ನಾದ್ರೂ ಧನ್ಯವಾದ ಹೇಳೋದು ಅದು ಸಾಧಾರಣ ರೀತಿಯಲ್ಲಿ ನಾವು ಧನ್ಯವಾದ ಅಂಥೇಳಿ ಮುಗಿಸ್ಬಿಡ್ತೀವಿ, ಥ್ಯಾಂಕ್ಸ್ ಅಂಥೇಳಿ ಮುಗಿಸ್ಬಿಡ್ತೀವಿ. ಆದರೆ ಅದೇ ಕೆಲಸ ಮಾಡೋದು, ಏನೇ ಕೆಲಸ ಮಾಡಲಿ, ಆ ಒಂದು ಕೆಲಸವನ್ನು ಇನ್ನು ಒಳ್ಳೆಯ ರೀತಿಯಲ್ಲಿ ನಾನು ಹೇಗೆ ಮಾಡಲಿಯಪ್ಪ ಅಂತ ವಿಚಾರ ನಮ್ಮ ಮನಸ್ಸಲ್ಲಿ ಇತ್ತಂದ್ರೆ, ನಮ್ಮಲ್ಲಿ ಇತ್ತಂದ್ರೆ ನಾವೇನು ಮಾಡ್ತೀವಿ, ಆ ಒಂದು ಕೆಲಸವನ್ನು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ನಮ್ಮ ಮಾತಿನಲ್ಲಿ ಇರ್ಬೋದು ಅಥವಾ ನಮ್ಮ ಕೆಲಸನಲ್ಲಿ ಇರ್ಬೋದು, ನಾವು ಒಳ್ಳೆಯ ರೀತಿಯಲ್ಲಿ ಕೆಲಸಗಳನ್ನು ಮಾಡೋಕ್ಕೆ ಟ್ರೈ ಮಾಡ್ತೀವಿ. I had an appointment with a person who was senior to me in our erstwhile company. So here that author, so Clifford Martis, he has an appointment with a person who has worked with our writer in old company. ನೋಡ್ರಿ, ಇಲ್ಲಿ ಒಂದು ಇನ್ಸಿಡೆಂಟನ್ನು ಶೇರ್ ಮಾಡ್ತಾರೆ. ಅದೇನಂತಂದ್ರೆ, ಸೊ ನಮ್ಮ ಕ್ಲಿಫೋರ್ಡ್ ಮಾರ್ಟಿಸ್ ಅವರು ಒಬ್ಬರ ಜೋಡಿ ಇವ್ರದ್ದು ಅಪಾಯಿಂಟ್ಮೆಂಟ್ ಇತ್ತು. ಯಾರೋ ಇವ್ರನ್ನ ಮೀಟ್ ಆಗಬೇಕಂತ ಬಂದಿರ್ತಾರೆ ಅಥವಾ ಅವ್ರನ್ನ ಮೀಟ್ ಆಗಬೇಕಂತಿರ್ತಾರೆ. ಸೊ ಅವಾಗ
ಅಪಾಯಿಂಟ್ಮೆಂಟ್ ಯಾರ ಜೋಡಿ ಇತ್ತಂದರೆ ಇವ್ರು ಮೊದಲು ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅಲ್ಲಿಯ ಒಂದು ವ್ಯಕ್ತಿ ಸೀನಿಯರ್ ವ್ಯಕ್ತಿ, ಸೊ ದೊಡ್ಡವರು, ಅವ್ರು ಇವ್ರಿಗೆ ಮೀಟ್ ಆಗಬೇಕಂತಿದ್ರು. ಹಾಗಾದ್ರೆ ಏನಾಗುತ್ತೆ ನೋಡಿರಿ, ಐ ವಾಸ್ ಅ ಬಿಟ್ ಲೇಟ್ ಆ್ಯಂಡ್ ಟ್ರೈಂಗ್ ಟು ಮೇಕ್ ಅಮೆಂಡ್ಸ್. ಸಿ, I was bit late because I was trying to do some correction, some amends. ಇಲ್ಲಿ ಕ್ಲಿಫೋರ್ಡ್ ಮಾರ್ಟಿಸ್ ಟೈಮನ್ನು ಕೊಟ್ಟಿರ್ತಾರೆ, ನಾನು ನಿಮ್ಗೆ ಈ ಸಮಯಕ್ಕೆ ಮೀಟ್ ಆಗ್ತೀನಿ ಅಂಥೇಳಿ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ. ಆದರೆ ಏನಾಗುತ್ತಂದ್ರೆ ಸ್ವಲ್ಪ ಲೇಟಾಗಿ ಹೋಗ್ತಾರೆ ಇವರು ಕ್ಲಿಫೋರ್ಡ್ ಮಾರ್ಟಿಸ್. ಯಾಕಂತಂದ್ರೆ ಇವ್ರದ್ದು ಬೇರೆ ಕೆಲಸ ಇರುತ್ತೆ, ಸೊ ಇವರು ತಿದ್ದುಪಡಿಗಳನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಲೇಟಾಗಿ ಆ ಒಂದು ವ್ಯಕ್ತಿಗೆ ಮೀಟ್ ಆಗಕ್ಕೆ ಹೋಗ್ತಾರೆ. ಅವಾಗ ಏನಾಗುತ್ತೆ ನೋಡ್ರಿ, I said, I am sorry I made you wait. See, now that Clifford Martis, he asks sorry to that person. He says, I am sorry that I am late. Because of me, you are waiting here. I made you to wait. ನೋಡಿರಿ, ಕ್ಲಿಫೋರ್ಡ್ ಮಾರ್ಟಿಸ್ ಹೇಳ್ತಾರೆ, ಕ್ಷಮೆಯನ್ನು ಕೇಳ್ತಾರೆ, ನನ್ನನ್ನು ಕ್ಷಮಿಸ್ರಿ, ನನ್ನಿಂದ ನಿಮ್ಗೆ ಇಲ್ಲಿ ವೇಟ್ ಮಾಡುವಂಥ ಪರಿಸ್ಥಿತಿ ಬಂತು, ನನಗೋಸ್ಕರ ನೀವು ಇಲ್ಲಿ ವೇಟ್ ಮಾಡಿದ್ದೀರಿ, ನನಗೆ ಕ್ಷಮಿಸ್ರಿ ಅಂಥೇಳಿ ಕೇಳ್ಕೊತಾರೆ. ಅವಾಗ ಏನಾಗುತ್ತೆ ನೋಡಿರಿ, Oh, it's okay, he said, and added, it is a pleasure waiting for you. See, that person, that senior, so he says that, oh, yes, so he says that it's okay, it's all right. ಆ ವ್ಯಕ್ತಿ ಹೇಳ್ತಾನೆ ನೋಡ್ರಿ, ಓ ಇರಲಿ ಬಿಡಪ್ಪ, ಏನಾಗಲ್ಲ, ಇಟ್ಸ್ ಓಕೆ ಅಂತ ಹೇಳ್ತಾರೆ. ಆಮೇಲೆ ಅದಕ್ಕೆ ಮತ್ತೆ ಹಿ ಆ್ಯಡೆಡ್, ಸೊ ಅದಕ್ಕೆ ಮತ್ತೆ ಅವರು ಇನ್ನು ಜಾಯಿನ್ ಮಾಡಿ ಹೇಳ್ತಾರೆ. ಏನು ಹೇಳ್ತಾರೆ ನೋಡ್ರಿ, ಇಟ್ಸ್ ಅ ಪ್ಲೆಜರ್ ವೇಟಿಂಗ್ ಫಾರ್ ಯು. ಸಿ, that person in a beautiful way, so he has said it's okay, he would have left it there only, but he said that it's a pleasure waiting for you, so I am glad that I am waiting for you, I felt happy to wait for you. ನೋಡ್ರಿ, ಇಲ್ಲಿ ಆ ಒಂದು ವ್ಯಕ್ತಿ ಕೇವಲ ಆಯ್ತಪ್ಪ ಸಾಕಿನ್ನ, ಸೊ ಏನಾಗಲ್ಲ ಅಂತ ಹೇಳ್ಬೋದಾಗಿತ್ತು. ಆದರೆ ಅವ್ರು ಏನು ಹೇಳ್ತಾರಂತಂದ್ರೆ, ನಿನ್ಗೆ ವೇಟ್ ಮಾಡಬೇಕಾದ್ರೆ ಅದು ನನ್ನ ಸೌಭಾಗ್ಯ ಅಂತ ಹೇಳ್ತಾರಲ್ಲ, ಸೊ ಆ ರೀತಿ ಒಳಗೆ ನಿನಗೆ ವೇಟ್ ಮಾಡೋದು ನನಗೆ ಸಂತೋಷ ಸಿಕ್ತು ಅಂಥೇಳಿ ಆ ಕ್ಲಿಫೋರ್ಡ್ ಮಾರ್ಟಿಸಿಗೆ ಹೇಳ್ತಾರೆ. ಐ ಫೆಲ್ಟ್ ಫ್ಲ್ಯಾಟರ್ಡ್. ಸಿ, ನಾವ್ ಸೊ ದಟ್ Clifford Martis, he felt very happy that how beautifully that person, so he is saying that he felt pleasure waiting for me, so he felt very proud. ನೋಡ್ರಿ, ಆ ಒಂದು ಸೆಂಟೆನ್ಸನ್ನು ಕೇಳಿ, ನಿನ್ಗೆ ನಿನಗೋಸ್ಕರ ವೇಟ್ ಮಾಡ್ತಾ ಇದ್ದೀನಲ್ಲ, ಅದು ನನ್ನ ಸೌಭಾಗ್ಯ, ನನಗೆ ಸಂತೋಷ ಸಿಕ್ತು ಅಂತೇನು ಕ್ಲಿಫೋರ್ಡ್ ಮಾರ್ಟಿಸಿಗೆ ಆ ಒಂದು ವ್ಯಕ್ತಿ ಹೇಳಿದ್ರಲ್ಲ, ಈ ಒಂದು ವಾಕ್ಯವನ್ನು ಕೇಳಿ ಕ್ಲಿಫೋರ್ಡ್ ಮಾರ್ಟಿಸಿಗೆ ಸಂತೋಷ ಆಗಿಬಿಡುತ್ತೆ. ಸೊ ಅವರು ಇನ್ನು ಆಕಾಶದಲ್ಲಿ ಹಾರುವುದು, ಸೊ ಆ ರೀತಿ ಅವ್ರ ಮನಸ್ಸು ಅಷ್ಟೊಂದು ಸಂತೋಷದಿಂದಿರುತ್ತೆ. One might argue that the person might have said it without anything. See, you can say that what is there to express our feelings in a beautiful language. Instead of it, he has said already it's okay. So you may argue that why he is saying that, so it is pleasure waiting for you. He wouldn't have said it, he had just said it's okay. So Clifford Martis is saying here, you may argue with me that why you are flattering, why you are giving importance to the words, we have to talk in a better way. ನೋಡ್ರಿ, ನೀವು ಕ್ಲಿಫೋರ್ಡ್ ಮಾರ್ಟಿಸ್ ಅವ್ರು ಹೇಳ್ತಾರೆ, ನೀವು ಯಾರು ಈ ಒಂದು ವಾಕ್ಯವನ್ನು ಓದ್ತಾ ಇದ್ರಿ, ಕೇಳ್ತಾ ಇದ್ರಿ, ನೀವು ನನ್ನ ಜೋಡಿ ಆರ್ಗ್ಯೂ ಮಾಡ್ಬೋದು. ಏನಂತಂದ್ರೆ, ಏನಪ್ಪ, ಪ್ರತಿಯೊಂದು ಸಾರಿ ನಾವು ಒಂದು ನಮ್ಮ ಭಾಷೆಯನ್ನು ಸುಂದರ ಮಾಡೋಕ್ಕೆ ಅದು ಉದ್ದಾಗಿರುವಂಥ ಶಬ್ದಗಳನ್ನು ಯೂಸ್ ಮಾಡಿ, ಉದ್ದಾಗಿರುವಂಥ ಸೆಂಟೆನ್ಸ್ಗಳನ್ನು ಯೂಸ್ ಮಾಡಿ, ಇದನ್ನು ವೇಸ್ಟ್ ಆಫ್ ಟೈಮ್ ಅಂತ ಹೇಳ್ಬೋದು ನೀವು. ಅಥವಾ ನೀವೇನು ಹೇಳ್ಬೋದು, ಸಾಧಾರಣವಾಗಿ ಆಯ್ತಲ್ಲಪ್ಪ ಇಟ್ಸ್ ಓಕೆ ಅಂತ ಹೇಳಿದ್ರಿ, ಅಲ್ಲಿಯೇ ಮುಗಿದು ಹೋಯಿತು. ಆದರೂ ಸಹಿತ ಈ ಒಂದು ವಾಕ್ಯ ಹೇಳುವಂಥ ಅವಶ್ಯಕತೆ ಏನಿತ್ತು ಅಂಥೇಳಿ ನೀವು ನನ್ನ ಜೋಡಿ ಆರ್ಗ್ಯೂ ಮಾಡಬಹುದು ಅಂಥೇಳಿ ಕ್ಲಿಫೋರ್ಡ್ ಮಾರ್ಟಿಸ್ ಹೇಳ್ತಾರೆ. Even then, I would say that I like to hear such statements unless, of course, they were said sarcastically. See, so you may argue with me that there is no need of using such kind of statements, but I accept it, but I love to hear such kind of statements unless they are said ironically, they are said in a mocking way, they are said in a taunting way. So I love the words
if a person speak in a beautiful way, in a better way, I love that language, I love that person, he says. ನೋಡ್ರಿ, ಕ್ಲಿಫೋರ್ಡ್ ಮಾರ್ಟಿಸ್ ಹೇಳ್ತಾರೆ, ನೀವು ನನ್ನ ಜೋಡಿ ಆರ್ಗ್ಯೂ ಮಾಡ್ಬೋದು. ಏನಂತಂದ್ರೆ ಈ ಒಂದು ವ್ಯಕ್ತಿ ಇಷ್ಟೊಂದು ಅದು ಏನನ್ಬೋದು ಅಂತಂದ್ರೆ ಒಳ್ಳೆಯ ರೀತಿ ಒಳಗೆ ನಾವು ಯಾಕೆ ಮಾತಾಡ್ಬೇಕು ಅಥವಾ ನಮ್ಮ ಸಮಯನ ಯಾಕಲ್ಲಿ ವ್ಯರ್ಥ ಮಾಡಬೇಕು, ಡೈರೆಕ್ಟ್ಲಿ ನಾವು ಇಟ್ಸ್ ಓಕೆ ಅಂತ ಹೇಳಬೇಕಾಗಿತ್ತು. ಆ ವ್ಯಕ್ತಿ ಹೇಳಿದ್ದಾರೆ ಆದರೂ ಸಹಿತ ಇದನ್ನು ಯಾಕೆ ಹೇಳಬೇಕಾಗಿತ್ತು ಅಂಥೇಳಿ ಆರ್ಗ್ಯೂ ಮಾಡ್ಬೋದು. ಆದರೆ ಕ್ಲಿಫೋರ್ಡ್ ಮಾರ್ಟಿಸ್ ಹೇಳ್ತಾರೆ, ನೀವು ನನ್ನ ಜೋಡಿ ಆರ್ಗ್ಯೂ ಮಾಡಿದರೂ ಸಹಿತ ಪರವಾಗಿಲ್ಲ, ಆದ್ರೆ ನನಗೆ ಇಂಥ ಒಂದು ವಾಕ್ಯಗಳನ್ನು ಕೇಳೋಕೆ ಅತಿ ಸಂತೋಷ ಆಗುತ್ತೆ. ಯಾಕಂತಂದ್ರೆ ನನಗೆ ಎಲ್ಲಿ ತನ ಯಾರಾದ್ರೆ ಟಾಂಟ್ ಮಾಡುವಂಥ ಒಂದು ರೀತಿ ಒಳಗೆ, ಸೊ ನನಗೆ ಸಿಟ್ಟು ತರುವಂಥ ರೀತಿ ಒಳಗೆ, ನನ್ನ ಮೇಲೆ ನಗುವಂಥ ಒಂದು ರೀತಿ ಒಳಗೆ ಅವರು ಆ ಸ್ಟೇಟ್ಮೆಂಟ್ ಹೇಳಲ್ಲ, ಅಲ್ಲಿ ತನ ಅಂಥ ಸೆಂಟೆನ್ಸ್ಗಳು ನನಗೆ ಬಹಳ ಇಷ್ಟ ಆಗ್ತಾವೆ. ಯಾಕಂತಂದ್ರೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಆ ಒಂದು ಕೆಲಸ ನಾವು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು. ಸೊ ಹಾಗಾಗಿ ನಾನು ಅವ್ರು ಏನು ಹೇಳಿದ್ದಾರೆ ಅದಕ್ಕೆ ನಾನು ಅತಿ ಸಂತೋಷನಾದೆ, ನನಗೆ ಸುಖ ಸಿಕ್ತು ಅಂಥೇಳಿ ಹೇಳ್ತಾರೆ. When we speak about saying or doing things better, a question arises about comparison, because better usually follows then. Wise people say that we should compare ourselves with our own selves. I should compare to my performance of last year and see whether I am doing better or not now. So here our Clifford Martis, what he is saying, see, let us see. When we speak about some saying or doing things better, a question arises about comparison. See, when we are talking about doing things better, then a question arises regarding comparison. So here, if you want to do something, then you have to compare it to another thing, whether it is better or not. If this thing is better, then you have to do more better than that. So you have to do in a best way, isn't it? So comparison will be there. ನೋಡ್ರಿ, ಇಲ್ಲಿ ನಾವು ಯಾವುದೇ ಒಂದು ಕೆಲಸ ಒಳ್ಳೆಯ ರೀತಿ ಒಳಗೆ ಮಾಡಬೇಕಂತ ಅಂದ್ವಿ ಅಂತಂದ್ರೆ ಆ ಒಳ್ಳೆಯ ರೀತಿ ಅನ್ನೋಕೆ ನಾವು ಹಿಂದೆ ಯಾವ ರೀತಿ ಮಾಡಿದ್ವಿ, ಅದು ಸರಿಯಾದ ರೀತಿಯಲ್ಲಿ ಮಾಡಿವಿ, ತಪ್ಪಾದ ರೀತಿಯಲ್ಲಿ ಮಾಡಿವಿ, ಯಾವ ರೀತಿಯಲ್ಲಿ ಮಾಡಿವಿ ಅನ್ನೋಕ್ಕೆ ನಾವು ಹೋಲಿಕೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಏನಾದರೂ ನಾವು ಮಾಡಬೇಕಾದ್ರೆ ಒಳ್ಳೆಯ ರೀತಿಯಲ್ಲಿ ಮಾಡಬೇಕಾದ್ರೆ ನಮಗೇನು ಕ್ವಶನ್ ಬರುತ್ತೆ, ಹಾಗಾದ್ರೆ ನಾವು ಬೇರೆಯವ್ರ ಜೋಡಿ ಕಂಪ್ಯಾರಿಸನ್ ಮಾಡಬೇಕು. ಅದನ್ನು ಹಿಂದಾಗಿ ಹೋಗಿರುವಂಥ ಒಂದು ಇನ್ಸಿಡೆಂಟ್ ಆಗಲಿ, ಹಿಂದಾಗಿ ಹೋಗಿರುವಂಥ ಕೆಲಸಗಳಾಗಲಿ, ಅದನ್ನು ನಾವು ಕಂಪ್ಯಾರಿಸನ್ ಮಾಡಬೇಕು, ಹೋಲಿಕೆಯನ್ನು ಮಾಡಬೇಕು. Because better usually follows then. See, because better, so it usually follows then. ಯಾವಾಗಾದರೂ ಆ ಉತ್ತಮ ಅಥವಾ ಕಂಪ್ಯಾರಿಸನ್ ಏನಿದೆಯಲ್ಲ, ನಾವು ಹಿಂದೆ ಯಾವ ರೀತಿ ಮಾಡಿವಿ ಅದ್ರ ಜೋಡಿ ನಾವು ಕಂಪ್ಯಾರಿಸನ್ ಮಾಡ್ತೀವಿ, ಅದ್ರ ಜೋಡಿ ನಾವು ಕಂಪೇರನ್ನು ಮಾಡ್ತೀವಿ, ಹೋಲಿಸ್ತೀವಿ. Wise people say that we should compare ourselves with our own selves. See, the people who are wise, they say that we should compare ourselves, but we shouldn't compare whatever we are doing with others. We should have always competition with us, not with others. So this is a theory of wise men. ನೋಡ್ರಿ, ಜಾಣ ಇದ್ದವರು, ಬುದ್ಧಿವಂತವರು ಏನು ಹೇಳ್ತಾರಂತಂದ್ರೆ, ಹೋಲಿಕೆ ಮಾಡಬೇಕಾತಂದ್ರೆ ನೀವು ಹೋಲಿಕೆ ಯಾವ ರೀತಿ ಮಾಡಬೇಕು, ಬೇರೆಯವ್ರ ಜೋಡಿ ಹೋಲಿಕೆಯನ್ನು ಮಾಡುವಂಥದ್ದಿಲ್ಲ, ಹೋಲಿಕೆ ನಿಮ್ಮಷ್ಟಕ್ಕೆ ನೀವೇ ಹೋಲಿಕೆಯನ್ನು ಮಾಡ್ಕೋಬೇಕು. ನಾನು ಮೊದಲು ಯಾವ ರೀತಿ ಇದ್ನಪ್ಪ, ಈಗ ಸಮಯ ಪಾಸಾದ ನಂತರ, ಸಮಯ ಆದ ನಂತರ ನಾನು ಈಗ ಯಾವ ರೀತಿ ಚೇಂಜ್ ಆಗಿದ್ದೀನಿ. ಸೊ ನಾವು ಹೋಲಿಕೆ ನಮ್ಮಷ್ಟಕ್ಕೆ ನಾವು ಮಾಡಬೇಕು, ಬೇರೆಯವ್ರನ್ನ ನೋಡಿ ಹೋಲಿಕೆ ಮಾಡುವಂಥದ್ದು ಇಲ್ಲ. I should compare my performance of last year and see whether I am doing better or not now. See, so here Clifford Martis, he says that according to wise men, so we should compare ourselves not with others, and then he says that I should compare my last year performance with present performance. Whatever I have done in my previous years, whether they are good or bad, I have to compare them with my present situation, with the works which I am doing now. So this is how he says. For example,
in your class, so you will always compare. So her handwriting is good, mine is not good, I have to do I have to write in a better way. So don't compare. So this year she has got first rank and now I want to compete with her. Don't compare with others. So wise men say that don't compare with others, you compare yourself. What in last year class, in 8th class, so what you have done, how was your performance in studies, how was your behavior with your parents and elders? So what is there in last year, whether the bad qualities or good qualities, have you changed them in the present year or not? You have to compare that with yourself. You have to see that last year, so these things I have done in a wrong way, I have to correct them in this year. So I was very bad in last year, but I want to be good in today's year, in this year. So this is how here we have to compare our performance with the present one. ನೋಡ್ರಿ, ನಾವು ಕಂಪ್ಯಾರಿಸನನ್ನು ಮಾಡಬೇಕು. ಯಾವ ರೀತಿ ಹೋಲಿಕೆಯನ್ನು ಮಾಡಬೇಕಂದ್ರೆ ಬೇರೆಯವ್ರ ಜೋಡಿ ಹೋಲಿಕೆ ಮಾಡಬಾರ್ದು, ನಮ್ಮಷ್ಟಕ್ಕೆ ನಾವೇ ಹೋಲಿಕೆಯನ್ನು ಮಾಡಬೇಕಂತ ಹೇಳ್ತಾರೆ. ಎಕ್ಸಾಂಪಲ್ ಏನಂತಂದ್ರೆ, ಹೋದ ವರ್ಷ ನಾನು ಎಷ್ಟೊಂದು ಕಲ್ತಿದ್ನಪ್ಪ, ನನ್ನ ಮನಸ್ಸು ಓದೋದ್ರೊಳಗಿತ್ತೋ ಅಥವಾ ಇರಲಿಲ್ಲ. ಹೋದ ವರ್ಷ ನನ್ನ ಫ್ರೆಂಡ್ ಫಸ್ಟ್ ರ್ಯಾಂಕ್ ಬಂದಿದ್ಲು, ನಾನು ಸಹಿತ ಫಸ್ಟ್ ರ್ಯಾಂಕ್ ಬರಬೇಕಂತ ಏನು ಜೆಲಸಿ ಇರುತ್ತಲ್ಲ, ಅದನ್ನು ನಾವು ಆ ರೀತಿ ಕಂಪ್ಯಾರಿಸನ್ ಮಾಡಬಾರ್ದು. ನಾವೇನು ಕಂಪ್ಯಾರಿಸನ್ ಮಾಡಬೇಕಂದ್ರೆ, ಹೋದ ವರ್ಷ ನಾ ಎಲ್ಲಿ ತಪ್ಪು ಮಾಡಿದ್ದೀನಿ, ಯಾಕೆ ನನ್ನ ಮಾರ್ಕ್ಸ್ ಹೋದವು, ಸೊ ಅದನ್ನು ಕಂಪೇರ್ ಮಾಡಿ ಈ ವರ್ಷ ನಾನು ಅದೇ ಮಿಸ್ಟೇಕ್ಸ್ ರಿಪೀಟ್ ಮಾಡಬಾರ್ದು. ಸೊ ಹಾಗಾಗಿ ಈ ವರ್ಷ ಆ ತಪ್ಪುಗಳನ್ನು ನಾನು ರಿಪೀಟ್ ಮಾಡಬಾರ್ದು. ಸೊ ನಾನು ಈ ವರ್ಷ ಒಳ್ಳೆಯ ಮಾರ್ಕ್ಸ್ಗಳನ್ನು ತಗೋಬೇಕು, ಒಳ್ಳೆಯ ರೀತಿಯಲ್ಲಿ ಓದಬೇಕು. ಸೊ ಹಾಗಾಗಿ ನೀವು ನಿಮ್ಮಷ್ಟಕ್ಕೆ ನೀವು ಹೋಲಿಸ್ಕೊಳ್ರಿ, ಬೇರೆಯವ್ರ ಜೋಡಿ ನೀವು ಕಂಪ್ಯಾರಿಸನ್ ಮಾಡಲಿಕ್ಕೆ ಹೋಗಬೇಡ್ರಿ ಅಂಥೇಳಿ ಕ್ಲಿಫೋರ್ಡ್ ಮಾರ್ಟಿಸ್ ಹೇಳ್ತಾರೆ. One of the ways in which we can do better is by adding words to our actions and saying, and also adding actions to our words. Let me tell you about an incident. I was waiting for the lift. The lift came down and I found that two fellows, shouldn't I say persons, or even better, gentlemen, started removing packets which were fully occupying the lift. I noticed that they did the job fairly fast, giving me an impression that they did not want to delay me. In a little while they finished the job and I got into the lift and went to my training center. In the class, I mentioned this incident and asked the trainees to explain how this particular situation would have been rendered better. A couple of trainees did mention that the two gentlemen who were removing the packets could have said just something like, 1 minute sir, we will finish in no time. Nice answer. Don't you agree? It would have made such a difference. But another trainee said you could have thought of lending a helping hand to them. So now here in this paragraph, what is there? Let us see. One of the ways in which we can do better is by adding words to our actions and also adding actions to our words. See, if we want to do the things in a better way, then we have to add actions to our words, then to our words we have to add action. ನೋಡ್ರಿ, ಯಾವುದೇ ರೀತಿಯಲ್ಲಿ ನಾವು ಒಂದು ಕೆಲಸವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಬೇಕಾದ್ರೆ ನಾವೇನು ಮಾಡಬೇಕಾಗುತ್ತೆ, ನಮ್ಮ ಆ್ಯಕ್ಷನ್ಸ್ ಜೋಡಿ ನಮ್ಮ ಮಾತುಗಳನ್ನು ಸಹಿತ ನಾವು ಅಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಮ್ಮ ಮಾತುಗಳ ಜೋಡಿ ನಮ್ಮ ಆ್ಯಕ್ಷನ್ಸ್ನು ಮಾಡಬೇಕಾಗುತ್ತೆ. Let me tell you about an incident. So here our author is explaining another incident. ಇಲ್ಲಿ ಮತ್ತೊಂದು ಘಟನೆಯನ್ನು ಕ್ಲಿಫೋರ್ಡ್ ಮಾರ್ಟಿಸ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನು ನೋಡ್ರಿ, ಐ ವಾಸ್ ವೇಟಿಂಗ್ ಫಾರ್ ದ ಲಿಫ್ಟ್. ದ ಲಿಫ್ಟ್ ಕೇಮ್ ಡೌನ್ ಆ್ಯಂಡ್ ಐ ಫೌಂಡ್ that two fellows, shouldn't I say persons, or even better, gentlemen, started removing packets which were fully occupying the lift. So once what happened means, he is explaining the incident that our Clifford Martis writer, he was waiting for a lift, and so he says that two fellows, he says, but then he says, shouldn't I say it as persons? Then to correct in a better way, he says that gentlemen. I have to use better word, that is gentlemen. Two gentlemen were there in that lift and they had packets which occupied the space of lift. ನೋಡ್ರಿ, ಇಲ್ಲಿ
ಕವಿ ಕ್ಲಿಫೋರ್ಡ್ ಮಾರ್ಟಿಸ್ ಒಂದಿನ ಲಿಫ್ಟಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಅವಾಗ ಆ ಲಿಫ್ಟ್ ಒಳಗೆ ಇಬ್ಬರು ಮನುಷ್ಯರು ಇರ್ತಾರೆ ಅಂತ ಹೇಳ್ತಾರೆ ಅವರು. ಆಮೇಲೆ ಮನುಷ್ಯರು ಅಂಥೇಳಿ ನಾನು ಯೂಸ್ ಮಾಡಬಾರ್ದು ಅಂತಂದು ಅವ್ರು ಏನು ಹೇಳ್ತಾರೆ, ಜೆಂಟಲ್ಮೆನ್ಗಳಿದ್ರು. ಆ ಜೆಂಟಲ್ಮೆನ್ ಸೊ ಒಂದು ಲಿಫ್ಟಲ್ಲಿ ಇದ್ರೆ ಆ ಲಿಫ್ಟಿಗೆ ಕ್ಲಿಫೋರ್ಡ್ ಮಾರ್ಟಿಸ್ ವೇಟ್ ಮಾಡ್ತಾಯಿದ್ರು. ಲಿಫ್ಟ್ ಎಲ್ಲ ತುಂಬಿ ಪ್ಯಾಕೆಟ್ಸ್ಗಳಿದ್ವು ಕೆಲವು. ಹಾಗಾದ್ರೆ ಇಲ್ಲಿ ಏನಾಗುತ್ತೆ ನೋಡ್ರಿ. I noticed that they did the job fairly fast, giving me an impression that they did not want to delay me. See, the two gentlemen who were there with the packets, so they did their job quickly. So they fastly removed the packets from the lift so that now our writer may not be late to his work. ನೋಡ್ರಿ ಇಲ್ಲಿ ಏನಾಗುತ್ತಂದ್ರೆ ಆ ಲಿಫ್ಟ್ ಒಳಗಿರುವಂಥ ಇಬ್ಬರು ಜೆಂಟಲ್ಮೆನ್ ಏನಿರ್ತಾರಲ್ಲ ಅವರು ಎಲ್ಲ ಲಿಫ್ಟ್ ತುಂಬ ಪ್ಯಾಕೆಟ್ಸ್ಗಳನ್ನು ಇಟ್ಟಿರ್ತಾರೆ. ಇನ್ನು ಲಿಫ್ಟ್ ಒಳಗೆ ಬರ್ಬೇಕಂಥೇಳಿ ನಮ್ಮ ಕ್ಲಿಫೋರ್ಡ್ ಮಾರ್ಟಿಸ್ ವೇಟ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಲೇಟ್ ಆಗಬಾರ್ದು, ವೇಟ್ ಮಾಡಬಾರ್ದು ಅಂಥೇಳಿ ಇಬ್ಬರು ಜೆಂಟಲ್ಮೆನ್ಸ್ ಏನಿದ್ರಲ್ಲ ಅವ್ರಿಗೆ ಸಾಧ್ಯ ಆದಷ್ಟು ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಆ ಪ್ಯಾಕೆಟ್ಸ್ಗಳನ್ನು ಆ ಒಂದು ಲಿಫ್ಟ್ಲಿಂದ ತೆಗೆದು ಹೊರಗೆ ಹಾಕ್ತಾರೆ. In a little while they finished the job and I got into the lift and went to my training center. See, within a short time, so they removed all the packets, they cleared the lift and I went into that lift and I reached my training center. So ಕೆಲವೇ ಸಮಯದಲ್ಲಿ ಎಲ್ಲ ಪ್ಯಾಕೆಟ್ಸನ್ನು ಲಿಫ್ಟ್ಲಿಂತ್ರ ತೆಗೆದು ಹಾಕ್ತಾರೆ, ಖಾಲಿ ಮಾಡ್ತಾರೆ ಲಿಫ್ಟನ್ನು. ನೆಕ್ಸ್ಟ್ ನಾನು ಆ ಲಿಫ್ಟ್ ಒಳಗೆ ಹೋದ್ನೆ. ತದನಂತರ ನನ್ನ ಟ್ರೈನಿಂಗ್ ಸೆಂಟ್ರಿಗೆ ನಾನು ರೀಚ್ ಆದ್ನೆ ಅಂತ ಹೇಳ್ತಾರೆ. ಇನ್ ಕ್ಲಾಸ್ I mentioned this incident and asked the trainees to explain how this particular situation would have been rendered better. See, when I reached training center, in the class, I asked my students, I asked my trainees that I explained this incident and I asked them how can they would do that work in a better way. ನೋಡ್ರಿ, ನಾನು ನನ್ನ ಟ್ರೈನಿಂಗ್ ಸೆಂಟ್ರಿಗೆ ಹೋದಾಗ ನನ್ನ ಟ್ರೈನೀಸ್ ಯಾರ್ಯಾರಿದ್ದಾರಲ್ಲ ಅವ್ರಿಗೆ ಏನು ನಡೆದಿರುವಂಥ ಘಟನೆಯ ಲಿಫ್ಟ್ನಲ್ಲಿ ನಡೆದಿರುವಂಥ ಘಟನೆಯನ್ನು ಹೇಳಿದೆ. ಅವಾಗ ಅವ್ರಿಗೆ ಒಂದು ಪ್ರಶ್ನೆ ಮಾಡಿದ್ದೆ, ಏನಂತಂದ್ರೆ ಆ ಇಬ್ಬರು ಜೆಂಟಲ್ಮೆನ್ ಏನು ಕೆಲಸವನ್ನು ಮಾಡ್ಯಾರಲ್ಲ ಆ ಕೆಲಸ ಇನ್ನೂ ಒಳ್ಳೆಯ ರೀತಿಯಲ್ಲಿ ಯಾವ ರೀತಿ ಮಾಡಬಹುದು ಅಂಥೇಳಿ ಒಂದು ಪ್ರಶ್ನೆಯನ್ನು ಕೇಳಿದ. ಹಾಗಾದ್ರೆ ಉತ್ತರ ಏನು ಸಿಕ್ತು ನೋಡ್ರಿ ಅವ್ರಿಗೆ. A couple of trainees did mention that two gentlemen who were removing the packets could have said just something like, 1 minute sir, we will finish in no time. So here some trainees, they said that, so the two gentlemen, they would have said that they would have asked for just a minute sir, we will clear this. So they would have said 1 minute sir, we will finish in no time. ನೋಡ್ರಿ, ಕೆಲವರು ಟ್ರೈನೀಸ್ ಉತ್ತರವನ್ನು ಕೊಡ್ತಾರೆ. ಏನು ಹೇಳ್ತಾರೆ ಅಂತಂದ್ರೆ ಆ ಇಬ್ಬರು ಜೆಂಟಲ್ಮೆನ್ ಏನಿದ್ರಲ್ಲ ಅವ್ರು ನಿಮ್ಗೆ ಈ ರೀತಿ ಹೇಳ್ಬೋದಾಗಿತ್ತು. ಯಾವ ರೀತಿ ಅಂತಂದ್ರೆ 1 minute ಸರ್, ವಿ ವಿಲ್ ಫಿನಿಶ್ ಇನ್ ನೋ ಟೈಮ್. ಸೊ 1 ನಿಮಿಷನ ಕೊಡ್ರಿ, ನಾವು ತಕ್ಷಣವೇ ಈ ಒಂದು ಪ್ಯಾಕೆಟ್ಸ್ಗಳನ್ನು ಖಾಲಿ ಮಾಡ್ತೀವಿ, ಲಿಫ್ಟನ್ನು ಖಾಲಿ ಮಾಡ್ತೀವಿ ಅಂತ ಹೇಳಬೇಕಾಗಿತ್ತಂತಾರೆ. ನೈಸ್ ಆನ್ಸರ್. ಸೊ ಕ್ಲಿಫೋರ್ಡ್ ಮಾರ್ಟಿಸ್ ಸೇಸ್ ಇಟ್ಸ್ ಅ ನೈಸ್ ಆನ್ಸರ್, ಇದು ಒಳ್ಳೆಯ ಆನ್ಸರ್ ಆಗಿದೆ ಅಂತ ಹೇಳ್ತಾರೆ. ಡೋಂಟ್ ಯು ಅಗ್ರಿ ಇಟ್ ವುಡ್ ಹ್ಯಾವ್ made such a difference? See, so our Clifford Martis is asking to us a question. Don't you agree? Do you agree with these trainees whatever they have given me answer? ನೀವು ಒಪ್ತೀರಾ ಇವ್ರು ಏನು ಆನ್ಸರ್ ಮಾಡಿದ್ದಾರೆ ಅಂತಂದು? ಸೊ ಇದು ಒಂದು ಏನು ಹೇಳ್ತಾರಲ್ಲ, ಜಸ್ಟ್ ಅ ಮಿನಿಟ್ ವಿ ವಿಲ್ ಫಿನಿಶ್ ಇನ್ ನೋ ಟೈಮ್, ಜಸ್ಟ್ 1 minute ವಿ ವಿಲ್ ಫಿನಿಶ್ ಇನ್ ನೋ ಟೈಮ್ ಅನ್ನೋದು ಸಹಿತ ಒಂದು ಒಳ್ಳೆಯ ರೀತಿಯಲ್ಲಿ ಹೇಳ್ದಂಗೆ ಆಗಿದೆ ಅದು. But another trainee said, you could have thought of lending a helping hand to them. See, another boy, so another trainee, so he said that why those two gentlemen, they had to speak you in a better way. Even you could have made your action in a better way. As you said, we should add our actions to our words and we should add our words to action. So in that way, you would have gone and you would have helped those men. So that's how a trainee, he questions to his master, he questions to Clifford Martis. You would have lent a helping hand to those men. ನೋಡ್ರಿ, ಇಲ್ಲಿ ಒಂದು ಟ್ರೈನಿ ಅವ್ರು ಹೇಳ್ತಾರೆ ಏನಂತಂದ್ರೆ, ಅವರು ಸ್ಟೂಡೆಂಟ್ ಹೇಳ್ತಾರೆ ಏನಂತಂದ್ರೆ, ಕೇವಲ ಮಾತಲಿಂತ್ರ ಯಾಕೆ, ಅವರೇ ನಿಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಮಾತನಾಡಿ ನಿಮ್ಗೆ ಒಂದು ಕೆಲಸವನ್ನು ಮಾಡಿಕೊಡ್ಬೇಕಾಗಿತ್ತು. ನಿಮ್ಗೆ ವೇಟ್ ಮಾಡೋ ಬದಲಿ ನೀವು ಸಹಿತ ಅವ್ರಿಗೆ ಹೆಲ್ಪ್ ಮಾಡ್ಬೇಕಂತ ಹೇಳಿ ಮುಂದಾಗ್ಬೋದಾಗಿತ್ತು.
ಅಂಥೇಳಿ ಒಂದು ಪ್ರಶ್ನೆಯನ್ನು ಅಥವಾ ಅವನು ಸಹಿತ ತನ್ನ ಒಂದು ವ್ಯೂವನ್ನು ಹೇಳ್ತಾನೆ, ತನ್ನ ಒಂದು ಮಾತನ್ನು ಅಲ್ಲಿ ತನ್ನ ತನ್ನ ಗುರುವಿಗೆ ಹೇಳ್ತಾರೆ ಕ್ಲಿಫೋರ್ಡ್ ಮಾರ್ಟಿಸಿಗೆ. ಸೊ ಹಿಯರ್ ದಟ್ ಬಾಯ್ ಹಿ ಗಿವ್ಸ್ ಹಿಸ್ ಓನ್ ವ್ಯೂಸ್ ರಿಗಾರ್ಡಿಂಗ್ ದಟ್. ಹಿ ಸೇಸ್ ವೈ that men they have to say whatever they want to say in a better way. Even you could have done the action in a better way, you could have led a helping hand to them. So he says, now we will stop it here only. In our next class we will see then how we can do other things in a better way. ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ. ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ನೋಡೋಣಂತ. ಹಾಗಾದರೆ ಒಳ್ಳೆಯ ರೀತಿ ಒಳಗೆ ಮಾಡುವಂಥ ಕೆಲಸ ಇನ್ನು ಯಾವ್ಯಾವ ಅದಾವು ಅಂತ ಹೇಳಿ. I hope you all understood the lesson. Thank you.